ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏನ್ರಿ ಇದು? ನೀವ್ಯಾಕೆ ಅವಳು ಟೀ ಮಾಡ್ಕೊಡ್ಬೇಕು? ಅವಳು ಮನೆಯವ್ರ ಸೇವೆ ಮಾಡ್ಬೇಕು ಹೊರತು ನೀವು ಅವಳ ಸೇವೆ ಮಾಡಬಾರ್ದು. ಧನಲಕ್ಷ್ಮಿ, ಸ್ವಲ್ಪ ಮೆತ್ತಗೆ ಮಾತಾಡಮ್ಮ. ನೋಡು, ಹಿರಿಯರು ಕಿರಿಯರು ಅಂತ ಇರ್ತಾರೆ, ಗೊತ್ತಾಗಲ್ವೇನಮ್ಮ ನಿನಗೆ? ನೋಡು, ಮನೆಯವರು ಅಂತ ಅಂದಮೇಲೆ ಎಲ್ಲರೂ ಒಂದೇ ಅಲ್ವಾ ಅನಂತ ಶಯನ? ಅತ್ತೆ, ಅದು ಹೇಗೆ ಒಂದೇ ಆಗಕ್ಕೆ ಸಾಧ್ಯ? ನಾನಾಗ್ಲಿ ಅಮ್ಮ ಆಗ್ಲಿ ಅವಳನ್ನ ಮನೆಯವಳು ಅಂತ ಒಪ್ಕೊಂಡಿಲ್ಲ. ಅಮ್ಮ, ನಿನಗಾದ್ರೂ ಬುದ್ಧಿ ಬೇಡವೇನಮ್ಮ? ಅಳಿಯನ್ ಕೈಲಿ ಇವ್ರು ಸೇವೆ ಮಾಡಿಸ್ತಿದೆಯಲ್ಲ. ಅದು ಹಂಗಲ್ಲ ದನ, ಹಳ್ಳಿ ಅಂದ್ರೆ ಬಲವಂತವಾಗಿ. ಸುಮ್ಮನೆ ಇರಮ್ಮ. ಅಲ್ಲ ಸುಬ್ಬು, ನನ್ನ ಗಂಡನ ಕೈಲಿ ನೀನ್ ಹೆಂಡತಿ ಸೇವೆ ಮಾಡಿಸ್ತಿದೀಯಲ್ಲ, ಇದಕ್ಕೇನಾ ನಾವ್ ಯಾರು ಮನೆ ಬಿಟ್ಟು ಹೋಗ್ಬಾರ್ದು, ಇಲ್ಲೇ ಇರ್ಬೇಕು ಅಂತ ಹೇಳಿದ್ದು? ಹಂಗಲ್ಲ ಕಣೆ ಅಕ್ಕ, ಬಾವ ಟೀ ಮಾಡಿದ್ರು ಎಲ್ರಿಗೂ ತಂದ್ಕೊಟ್ರು, ಹಂಗೆ ಮೇಡಮ್ಗೂ ತಂದ್ಕೊಡ್ತಾ ಇದಾರೆ ಅಷ್ಟೇ. ಆಹಾ, ಈ ಮಾತನ್ನೆಲ್ಲ ಚೆನ್ನಾಗಿ ಮಾತಾಡ್ತೀಯ ರೀ. ನೀವು ಮನೆ ಕೆಲಸ ಮಾಡೋದು ಬೇಕಾಗಿಲ್ಲ, ಕಂಡವ್ರ ಸೇವೆ ಮಾಡೋದು ಬೇಕಾಗಿಲ್ಲ. ನಡೀರಿ ನಡೀರಿ ಒಳಗೆ. ನಮ್ಮ ಧನಲಕ್ಷ್ಮಿ ಯಾಕೆ ಹಿಂಗೆ ಆಡ್ತಿದ್ದಾಳೆ? ಮಾತಿಗೂ ತಪ್ಪು ತಿಳ್ಕೊತಾ ಇದ್ದಾಳಲ್ಲ. ಅವಳ ಮನಸ್ಸಲ್ಲಿ ಏನು ಓಡ್ತಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅಮ್ಮ, ಬಾಬಾಂಗ್ ರೆಡಿ ಆಗಿ ಹೇಳು, ಯಜಮಾನ್ರ ಮನೆಯಲ್ಲಿ ಕೆಲಸ ಕೇಳಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ. ಶ್ರಾವಣಿಯಮ್ಮ, ಧನಲಕ್ಷ್ಮಿ ಹಾಗೆ ಮಾತಾಡಿದ್ದಕ್ಕೆ ನೊಂದ್ಕೋಬೇಡಿ. ಒಂದೊಂದ್ಸರಿ ನೇರವಾಗಿ ಮಾತಾಡ್ಬಿಡೋಣ ಅನಿಸುತ್ತೆ, ಆದರೆ ಧನಲಕ್ಷ್ಮಿ ಇರೋ ಪರಿಸ್ಥಿತಿಗೆ ನಾವೇನು ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ. ಪರವಾಗಿಲ್ಲ ಬಿಡಿ ಅತ್ತೆ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅವ್ರು ಹಂಗೆ ಮಾತಾಡಿದ್ದಕ್ಕೆ ನನಗೇನೂ ಬೇಜಾರಾಗಲಿಲ್ಲ. ನನ್ನ ಉದ್ದೇಶ ಇರೋದು ಅವ್ರ ಜೀವನ ಸರಿ ಹೋಗಬೇಕು ಅನ್ನೋದು. ಅಲ್ಲ, ಅವ್ರು ಆ ಸೋಂಬೇರಿ ಗಂಡನ್ನ ಎಷ್ಟು ವರ್ಷ ಸಹಿಸ್ಕೊಂಡಿದ್ದಾರೆ. ಅವ್ರಿಗೆ ಜವಾಬ್ದಾರಿ ಬರಬೇಕು ಅಂದರೆ ಧನಲಕ್ಷ್ಮಿ ಅದಕ್ಕೇನು ತಿದ್ಕೋಬೇಕು. ಹಂಗೆ ನೋಡೋಕೆ ಹೋದ್ರೆ ಅವರಿಬ್ಬರು ಬದಲಾಗಬೇಕು. ಅದು ಸರಿ ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ ನಮ್ಮ ಅಳಿಯಂದ್ರನ್ನ ನಿಮ್ಮ ತಂದೆಯವ್ರ ಹತ್ರ ಕರ್ಕೊಂಡು ಹೋಗಿದ್ದಾರಲ್ಲ, ಅವ್ರ ಕೆಲಸ ಸಿಕ್ಕುತ್ತಾ? ನನಗೇನೋ ಅನುಮಾನ ಆಗುತ್ತೆ. ಅಪ್ಪ ಆಗಲಿ ಚಿಕ್ಕಪ್ಪ ಆಗಲಿ ನಿಯತ್ ನೋಡ್ತಾರೆ, ನಿಷ್ಠೆ ನೋಡ್ತಾರೆ. ಅವ್ರ ಹತ್ರ ಕೆಲಸ ಮಾಡಬೇಕು ಅಂದರೆ ತುಂಬ ಜವಾಬ್ದಾರಿ ಇರಬೇಕು, ತುಂಬ ಪ್ರಾಮಾಣಿಕತೆ ಇರಬೇಕು. ಅಳಿಯಂದರಿಗೆ ಪ್ರಾಮಾಣಿಕತೆ, ನಿಯತ್ತು, ನಿಷ್ಠೆ ಇವು ಯಾವ ಪದಗೂ ಅರ್ಥನೇ ಗೊತ್ತಿಲ್ಲಮ್ಮ. ಅಲ್ಲಿಗೆ ಅವ್ರಿಗೆ ಕೆಲಸ ಸಿಗೋದು ಡೌಟೇ. ಬರೀ ಅಷ್ಟು ಮಾತ್ರ ಅಲ್ಲ ಮಗ, ನನಗೆ ಅವರಲ್ಲಿ ಕೆಲಸ ಮಾಡೋದೇ ಇಷ್ಟ ಇಲ್ಲ. ಅವ್ರು ಎಲ್ಲೇ ಕೆಲಸಕ್ಕೆ ಸೇರಿಕೊಂಡ್ರು ಅವರಿಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಅನಿಸ್ಬೇಕೇ ಹೊರತು ಸಂಬಂಧ ಇದೆ ಅನ್ನೋ ಸಲಿಗೆಯಲ್ಲಿ ಕೆಲಸ ಕದಿಯೋ ಹಾಗಾಗಬಾರ್ದು. ಅದು ಅಲ್ಲದೆ ಅದು ನನ್ನ ತವ್ರ ಮನೆ, ಅದಕ್ಕೆಗೆ ನನ್ನನ್ನು ಕಂಡ್ರೇನೆ ಆಗಲ್ಲ. ಅಂಥದ್ರಲ್ಲಿ ಅವ್ರ ಗಂಡ ನನ್ನ ತವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಹಿಂಜರಿಕೆನೂ ಅವ್ರ ಮನಸ್ಸಲ್ಲಿ ಬರಬಾರ್ದು. ಶ್ರಾವಣಿಯಮ್ಮ, ನೀವೆಷ್ಟೆಲ್ಲ ಯೋಚನೆ ಮಾಡ್ತೀರಾ. ಧನಲಕ್ಷ್ಮಿಗೆ ನಿಮ್ಮ ಒಳ್ಳೆ ಮನಸ್ಸು ಅದು ಯಾವಾಗ ಅರ್ಥ ಆಗುತ್ತೋ ಏನೋ. ಸುರೇಂದ್ರ ಮಾವ ಮಲಗಿದ್ದಾರೆ, ಗಲಾಟೆ ಮಾಡಬೇಡ, ಸೈಲೆಂಟಾಗಿ ಹೋಗಿ ತಾಜಿ ಮಾಡಬೇಕು. ಹೆಂಗೆ ರೂಮರ್ಗೂ ಕರ್ಕೊಂಡು ಬಂದ್ಬಿಟ್ಟೆ, ಎಲ್ಲಿ ಹೈಫೈ ಕೊಡು. ನಾನು ಹೈಫೈ ಕೊಡಲ್ಲ, ಶೇಕೆಂಡ್ ಮಾತ್ರ ಕೊಡೋದು. ಸರಿ ಆಯ್ತು, ಶೇಕೆಂಡ್. ಗುಡ್ ಗರ್ಲ್. ಹೋಗು ಮಲ್ಕೋ. ಹೋಗು.
ಹಿಂಗೆ ಬಿಟ್ಟ ಯಾಕಮ್ಮ ಎದ್ ಕೂತಿದೀಯಾ? ನಿದ್ದೆ ಬರ್ಲಿಲ್ವಾ? ಮಲ್ಕೋ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಸರ್ ಗುಡ್ ಮಾರ್ನಿಂಗ್. ಯಜಮಾನ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳು. ಯಜಮಾನ್ರೆ, ಪಾರ್ಟಿ ಆಫೀಸಲ್ಲಿ ಅಥವಾ ನಿಮ್ಮ ಹೆಸರಲ್ಲಿರೋ ಯಾವ ಕಂಪ್ನಿಲಾದರೂ ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಸಿಗುತ್ತೆ ಯಜಮಾನ್ರೆ? ಕೆಲಸನ? ಯಾಕೆ? ಮತ್ತೇನೋ ಹೊಸ ಪ್ಲಾನ್ ಮಾಡ್ಕೊಂಡು ಬಂದಿರೋ ಆಗಿದೆ. ಆ ಥರ ಏನಿಲ್ಲ ಸರ್. ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಇದ್ರೂ ಸಾಕು. ಎಜುಕೇಷನ್ ಇಂಪಾರ್ಟೆಂಟ್ ಇಲ್ಲದಿರೋವಂಥ ಕೆಲಸ ಅಥವಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಡದೇ ಇರೋವಂಥ ಕೆಲಸ, ಯಾವ ಕೆಲಸ ಆದರೂ ಇದ್ರೆ ಸಾಕು. ತುಂಬ ಉಪಕಾರ ಆಗುತ್ತೆ. ಏನು ಇಲ್ಲಿನ ಕೆಲಸ ಬಿಡ್ತಾ ಇದೆಯಾ? ಅಲ್ಲ, ಮತ್ತೆ ಈ ಮನೆಗೆ ಬರಬಾರ್ದು ಅಂತ ಏನಾದ್ರು ನಿರ್ಧಾರ ಮಾಡಿದೀಯಾ? ಹಾಗೇನಾದರೂ ಮಾಡಿದರೆ ಒಳ್ಳೇದೇ. ಖಂಡಿತ ಇಲ್ಲ ಸರ್. ನಾನು ಸಾಯೋವಂಥ ಪರಿಸ್ಥಿತಿ ಬಂದರೂ ಯಜಮಾನ್ರ ಹತ್ರ ನಾನು ಕೆಲಸ ಮಾಡೇ ಮಾಡ್ತೀನಿ. ಈ ಮನೆಗೆ ಯಾವಾಗಲೂ ಬರ್ತಾನೆ ಇರ್ತೀನಿ. ಈ ಮನೆ ಸೇವೆಗಿಂತ ದೊಡ್ಡ ಕೆಲಸ ಇಲ್ಲ ಸರ್ ನನಗೆ. 100 ಕೋಟಿ ದುಡ್ಡು ಬಂದಿದೆ, ಕೆಲಸ ಕೇಳಕ್ಕೆ ಬಂದಿದ್ಯಾ? ಯಜಮಾನ್ರೆ, ಅದೆಲ್ಲ ಶ್ರಾವಣಿ ಮೇಡಮ್ಗೆ ಸೇರಿದ್ದು. ಅದು ಅವ್ರ ಸ್ವತ್ತು. ಅದ್ರ ಮೇಲೆ ಸಂಪೂರ್ಣ ಅಧಿಕಾರ ಇರೋದು ಅವ್ರಿಗೆ ಮಾತ್ರ. ನನಗೆ ಅದ್ರ ಮೇಲೆ ಯಾವ ವ್ಯಾಮೋಹನೂ ಇಲ್ಲ ಯಜಮಾನ್ರೆ. ನಾನು ಈ ಮನೆಗೆ ಸೇವಕ ಅಷ್ಟೇ, ನಿಮ್ಮ ಬಂಟ ಅಷ್ಟೇ. ಮತ್ತೆ ಈಗ ಕೆಲಸ ಕೇಳ್ತಿರೋದು? ಹೊಸ ಬಾಳು ಸೊಗಸೆಂದುಕೊಂಡೆ. ಕೊಳೆನೆ ಹೋಗ್ತಿಲ್ವಲ್ಲ? ಈ ಮನೆಗೆ ಸೊಸೆಯಾಗಿ ಬಂದೆ. ಹೇಗಿದ್ದೆ? ಹೇಗಾದೆ? 300 ಕೋಟಿ ಆಸ್ತಿಗೆ ಒಡತಿಯಾದ ಆ ಶ್ರಾವಣಿಗೆ 300 ರೂಪಾಯಿ ಸೀರೆ ತಂದುಕೊಟ್ಟು ಬಿಲ್ಡಪ್ ತಗೊಂಡಿದ್ದೆ. ಆದರೆ ಇವತ್ತು ಅದೇ ಸೀರೆನ ನಾನು ತಿಕ್ಕಿ ತಿಕ್ಕಿ ಒಗೆಯುವಂಥ ಸಮಯ ಬಂತು. ಇದು ಅದೃಷ್ಟನೋ ದುರಾದೃಷ್ಟನೋ ಒಂದು ಗೊತ್ತಾಗ್ತಿಲ್ಲ. ಆ ಟೈಮಿಗೆ ಆ ಮೇಡಮ್ ಅವರಲ್ಲಿ ಬರದೇ ಇದ್ರೆ ನಾನು ನನ್ನ ಮಗ ಜೈಲಲ್ಲಿ ಕಂಬಿ ಇಳಿಸ್ಬೇಕಿತ್ತು. ಆದರೂ ಇವಳು ಜೈಲಿಗೆ ಹೋಗೋದನ್ನೇನೋ ತಪ್ಪಿಸ್ಬಿಟ್ಲು. ಆದರೆ ಈ ಮನೆನೇ ಜೈಲು ಮಾಡಾಕ್ಬಿಟ್ಲಲ್ಲಪ್ಪ. ಏನಾದರೂ ಮಾಡಿ ಶ್ರಾವಣಿನ ಬುಟ್ಟಿಗೆ ಹಾಕೊಂಡು ಕೋಟಿ ಕೋಟಿ ಎಣಿಸೋದ, ಅಥವಾ ಈ ಮನೆಯಲ್ಲೇ ಇವಳ ಸೊಕ್ಕು ಮುರಿದು ನಮ್ಮ ಹಕ್ಕು ಚಲಾಯಿಸೋದ, ಒಂದು ಗೊತ್ತಾಗ್ತಿಲ್ವಲ್ಲ. ಭಗವಂತ ಭಗವಂತ ಕೈ ಕೊಟ್ಟ. ಮಮ್ಮಿ, ಏನಿದು ನೀವೇ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಅಂಬೋದು ಅಮ್ಮ. ಯಾಕಮ್ಮ, ನಮ್ಮನೆ ಕೆಲಸ ನಾವು ಮಾಡಬಾರ್ದಾ?